ಬಾಸ್, ನೀವು ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ. ಆದ್ರೂ ಒಂದು ಡೌಟ್ ಕಣೋ. ನಿನ್ ಡೌಟ್ ಅದೇನ್ ಬದಣ್ಣ? ಈ ಮಕ್ಕ ನೋಡಿದ್ರೆ ಯಜ್ಞ ಕರೆದಂಗಿಲ್ಲ, ಯಾವನು ಸರಿಯಾಗಿ ಜರ್ದಂಗೈತೆ. ಡೌಟ್ ಯಾಕಪ್ಪ, ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಆದ್ರೆ ನಿಮ್ಮನ್ನ ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಬಾಸ್. ಈ ಆಂಟಿಯ ನರಳಾಟವನ್ನು ನೋಡಿದರೆ ಒಳ್ಳೆ ಮೂಡ್ ಬರ್ತದೆ ಗುರು. ನಿಮ್ಗೇನು ಆಗ್ಬಾರ್ದು. ದುಡಿಮೆ ದೇವರು ಕೊಂಡ್ರು, ಕಷ್ಟಪಟ್ಟು ದುಡಿದು ಬದುಕಿ ಅದ್ ಬಿಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ ಸೋಮವಾರ ನನ್ನ ಮಕ್ಕಳ, ನಾಚೆ ಅಲ್ಲ ನಿಮ್ಗೆ? ನಿಮ್ಗೇನು ಆಗ್ಬಾರ್ದು. ಯಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಹಿಂಗ್ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಲೋಪರ್ ಮುಂಡೆ ಗೈಸ್, ನೆನ್ನೆ ನಾನೊಂದು ಪೋಸ್ಟ್ ಮಾಡಿದ್ದೆ. ಡಿ ಬಾಸ್ ಅವರು ಸ್ಟೇಷನಲ್ಲಿರೋದನ್ನ ನೋಡ್ಬಿಟ್ಟು ತುಂಬ ನೋವಾಗ್ತಿದೆ ಬಾಸ್ ಅಂತ. ನಿನ್ ಮಕ್ಕನ ಒಂದ್ಸಲ ಕನ್ನಡಿ ನೋಡ್ಕೊಂಡಿದ್ದೇನೋ. ನಿನ್ ಮಕ್ಕನ ಈಶ್ವರ ನೋಡಿದ್ರೇನೆ ಹೆದರ್ಕೊಂಡು ತಾಯ್ತಾ ಕಟ್ಟಿಸ್ಕೊಂಡು ಊರ್ ಬಿಟ್ಟು ಹೋಗ್ತಾನೆ. ಅಂತದ್ರಲ್ಲಿ ಚಪ್ಪರ್ ಮುಂಡೆ ನೀವು ಬಂದ್ಬಿಟ್ಟು ಆ ಪೋಸ್ಟಲ್ಲಿ ತುಂಬ ಬ್ಯಾಡ್ ಕಮೆಂಟ್ ಆಗ್ತಾ ಇದ್ದೀರಾ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ. ಕೊಲೆ ಆಗಿರೋ ಫ್ಯಾಮಿಲಿ ಬಗ್ಗೆ ಆಗಲಿ, ಡಿ ಬಾಸ್ ಅವ್ರ ಬಗ್ಗೆ ಆಗಲಿ ನಾನು ಏನೂ ಮಾತಾಡಿಲ್ಲ. ಬದಲಾಯಿಸ್ಕೊಂಬಿಡು, ಈ ತಲೆ ಹಿಡಿಯೋ ಕೆಲಸನ ಬದಲಾಯಿಸ್ಕೊಂಬಿಡು. ಇಲ್ಲ ಅಂದ್ರೆ ಅನ್ಯಾಯವಾಗಿ ತಗ್ಲಾಕೊಂಡ್ಬಿಡ್ತೀಯ. ನನಗಾಗಿರೋ ನೋವನ್ನ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ, ಬಿಟ್ರೆ ಬೇರೆ ಯಾರ ಬಗ್ಗೆನೂ ನಾನು ಏನೂ ಮಾತಾಡಿಲ್ಲ. ಏನಂತ ಹುಟ್ಬಿಟ್ಟಿದ್ಯಾ ಇಂಡಿಯಾದಲ್ಲಿ, ಎಸ್ಪೆಷಲಿ ಈ ಕರ್ನಾಟಕದಲ್ಲಿ, ಕರುಣೆಗೆ ಹೆಸರಾಗಿರೋ ಈ ಕನ್ನಡ ನಾಡಲ್ಲಿ. ಆದರೆ ನೀವು ಬಂದು ತುಂಬ ಬ್ಯಾಡ್ ಕಮೆಂಟ್ ಹಾಕಿ ಕೊಲೆ ಆಗಿರೋರು ನಿಮ್ಮ ಅಣ್ಣನೋ ತಮ್ಮನೋ ಆಗಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿನೇ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಅಂತ. ಕೆಲಸ ಇಲ್ಲ, ಅವಳಿಗೂ ಕೀಲ ಕೆಲಸ ಇಲ್ಲ, ನಿನ್ಗೂ ಕೀಲ ಕೆಲಸ ಇಲ್ಲ. ಅವಳು 3 ಬಿಟ್ಟವಳು, ನೀನು 3 ಬಿಟ್ಟವನೇ. ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ಅಲ್ಲಿ. ಆದ್ರೂ ಯಾಕೆ ನೀವು ಒಂದು ಬ್ಯಾಡ್ ಕಮೆಂಟ್ ಹಾಕ್ತಿದ್ದೀರಾ ನನಗೊಂದು ಗೊತ್ತಾಗ್ತಾ ಇಲ್ಲ. ನಾನು ಇದು ಎಲ್ಲರಿಗೂ ಹೇಳ್ತಾ ಇಲ್ಲ, ಈಗ ಮತ್ತು ಕೆಲವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ನಿನ್ ಕತೆ ಹೇಗಿದೆ ಅಂದ್ರೆ, ಜ್ಯೋತಿಷಿ ಮಾತು ಕೇಳಿ ಅದ್ಯಾವನೊಬ್ಬ ದಂಡ್ರೇಕೆ ತರ ಬರೇನ ಅಂತ ತಿಕ್ಕದ ಮೇಲೆ ಹಾಕ್ಸ್ಕೊಂಡಂತೆ. ಸಾಂಬಾರ ಆಪೇನಗೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಾನು ನೋವಲ್ಲಿ ಇರ್ಬೇಕಾದ್ರೆ ನಾನು ಕಣ್ಣೀರಾಗ್ತಾ ವಿಡಿಯೋ ಮಾಡಿದ್ದೀನಿ, ಬಿಟ್ರೆ ಯಾವ ಮರದ ಕೆಳಗೆ ಕೂತ್ಕೊಂಡು ಬರೆದು ಕಟ್ ಮಾಡಿದ್ರು ನನ್ನ ಮಕ್ಕಳ್ರ. ಅದು ಬಿಟ್ಟು ನಾನು ಅವ್ರ ಬಗ್ಗೆ ಮಾತಾಡ್ಬೇಕು, ಇವ್ರ ಬಗ್ಗೆ ಮಾತಾಡ್ಬೇಕು ಅಥವಾ ಪಬ್ಲಿಕ್ ಸಿಟಿಗೋಸ್ಕರ ಮಾಡ್ಬೇಕು, ಅದ್ಯಾವುದು ನಾನು ಮಾಡಿಲ್ಲ, ಮಾಡೋಳು ಅಲ್ಲ ನಾನು. ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಂಥ ಬೇವಸಿಗಳಿಗೆ ಉದ್ಧಾರ ಮಾಡಕ್ ಹೋಗಿ ಎಂತ ಮಾತು ಕೇಳ್ಬೇಕಾಗ್ ಬಂತು. ನಾಯಿಗೆ ಮಾಡಿದ್ಯೋ ನಾಟ ಕೊಡ್ದ್ಯೋ ಅಂತ ಹೇಳಿ ಕಚಡ ಕಂಟ್ರಿ ನಾಯಿ ನನ್ನ ಮಕ್ಳ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.